ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಸಂಸತ್ ಕೇಂದ್ರದ ನಡೀತಾ ಇದೆ. ಅದೇ ಸಮಯದಲ್ಲಿ ಚಳಿಗಾಲದ ಈ ನಮ್ಮ ಅಧಿವೇಶನ ಸ್ಟಾರ್ಟ್ ಆಗಿದೆ. ಬೆಳಗಾವಿದು ಆಲ್ರೆಡಿ ಚರ್ಚೆಗಳು ಜೋರ್ದಾರ್ ನಡೀತಾ ಇದ್ದಾವೆ, ಹೋರಾಟಗಳು ಹೊರಗಡೆ ನಡೀತಾ ಇದ್ದಾವೆ. ಎಲ್ಲರ ತಮ್ಮದ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಒಳಗೆ ಬಿಸಿ ಏರಿದ ಚರ್ಚೆ ನಡೀತಾ ಇದೆ. ವಿರೋಧ ಪಕ್ಷದಿಂದ ಸಾಕಷ್ಟು ವಿಷಯಗಳಿದ್ದಾವೆ. ಆದರೂ ಒಂದಿಷ್ಟು ಸಿದ್ದರಾಮಯ್ಯರ ಮತ್ತು DK ಮಧ್ಯದ ಒಂದು ಸ್ವಲ್ಪ ತಿಕ್ಕಾಟ ಜಗಳವನ್ನು ಉಲ್ಲೇಖ ಮಾಡೋದು ಅವ್ರಿಗೂ ಸಮಾಧಾನ ಆಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಮೋಸ್ಟ್ಲಿ ಅದು ಭಾಳ ದೊಡ್ಡದಾಗ್ತಿತ್ತೋ ಏನೋ. ಆದರೆ ಸಿದ್ದರಾಮಯ್ಯರು ಮತ್ತು ನಮ್ಮ DK ಅವರು ಕೂಡ್ಕೊಂಡು ಏನೋ ಒಂದು ಹೇಳಿಕೆ ಕೊಟ್ಟು ನಮ್ಮಲ್ಲಿ ಯಾವುದೂ ಇಲ್ಲ, ನಾವು ಎಲ್ಲ ಹೊಂದಾಣಿಕೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಒಬ್ಬರೊಬ್ಬರು ಗೌರವಿಸ್ತಾ ಇದ್ದೀವಿ, ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿ ಮುಗಿಸ್ಬಿಟ್ರು. ಹೀಗಾಗಿ ಒಂದಿಷ್ಟು ದೊಡ್ಡ ಹೊಡೆತವನ್ನು ಈ ವಿರೋಧ ಪಕ್ಷದ ಬರೋದು ತಪ್ಪಿಸ್ಕೊಂಡ್ರು ಅಂತ ಹೇಳಬೇಕಾಗಿದೆ. ಆದರೂ ಇವತ್ತು ಹಾದು ಬಿಡ್ತದೆ ಬಂತು. ನಮ್ಮ ಏನಪ್ಪ ಅಂದ್ರೆ ಅಶೋಕ್ ಅವರು ಆಗಿರ್ಬೋದು, ಇನ್ನುಳಿದ BJP ಸದಸ್ಯರು ಒಂದಿಷ್ಟು ಅಶ್ವಥ್ ನಾರಾಯಣ ಆಯಿತು, ಇನ್ನುಳಿದವರಾಯಿತು, ಒಂದಿಷ್ಟು ಪ್ರಶ್ನೆಗಳನ್ನು ಮಾಡೇ ಬಿಟ್ಟರು. ನೋಡೋಕ್ಕಾಗಿ ಯಾಕ್ರಿ ಆಡಳಿತಕ್ಕೆ ಪೆಟ್ಟು ಬಿಡೋದಿಲ್ಲೇನೋ, ಇದೇನು ಮುಖ್ಯಮಂತ್ರಿ ಸೀಟ್ಸವಾಗಿ ನೀವು ತೆಕ್ಕಾಡ್ತಾ ಇದ್ರಿ, ಒಗ್ಗಟ್ಟಿಲ್ಲೇನೋ, ಹಾಗೆ ಹೀಗೆ ತಮಗನಿಸಿದ ಮಾತುಗಳನ್ನು ಮಾತಾಡಿದರು. ಇದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ, ಇದು ನಿಲ್ಲಿಸಬೇಕು, ಯಾರಾದರೂ ಆಗ ನೀವು ಚೀಫ್ ಮಿನಿಸ್ಟರು ಹೊಂದಾಣಿಕೆ ಇಲ್ಲ ಅನ್ನೋಂಗೆ ಬುದ್ಧಿ ಮಾತು ಹೇಳೋದಕ್ಕೆ ಪ್ರಯತ್ನ ಮಾಡಿದರು. ಅಂದ್ರೆ ನಾವು ಎಲ್ಲ ಸಜ್ಜನರಿದ್ದೀವಪ್ಪ, ನಮಗೆ ಜಗಳಿಲ್ಲ, BJPಯಲ್ಲೇ ನಿಮ್ಮದು ಜಗಳ ಭಾಳ ಜೋರಾಗಿದೆ, ಆಡಳಿತ ಪಕ್ಷದಲ್ಲಿ ನೀವು ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಯಾಕೆ ಸರ್ ಅದು ಕಾಂಗ್ರೆಸ್ಸಿಗೂ ಅವ್ರಿಗೂ ಸಹಿತ ಇದು ನೀವೇನು ಸುದ್ದಿದ್ದೀರಪ್ಪ, ನೀವು ಎದ್ದ ತಕ್ಷಣ ಜಗಳ ಆಡ್ತೀರಿ, ಏನು ನಮ್ಮ ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನೋಂಗೆ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವರಂತೂ ಒಂದಿಷ್ಟು ಸೀರಿಯಸ್ ಆಗಿನ, ಅಲ್ರಿ ಒಬ್ಬರು ನಿಮ್ಮಲ್ಲಿ CMಗಳು 5 ವರ್ಷ ಸಂಪೂರ್ಣ ಆಳಿಲ್ಲ, ಒಬ್ಬರ ಹೆಸರು ಹೇಳಿದ್ರು 5 ವರ್ಷ BJP ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ. ನಿಮ್ಮನ್ನ ಸಾಕಷ್ಟು ಗಂಟೆಗೆವ ಏರಿಸೋದು ಯಡಿಯೂರಪ್ಪರು ಇಳಿಸಿದ್ರಿ, ಬೊಮ್ಮಾಯಿನ ತೊಗೊಂಡು ಬಂದ್ರಿ, ಮತ್ತೊಬ್ಬನ ಇಳಿಸಿದ್ರಿ. ನಿಮ್ಮಲ್ಲಿ ಇವತ್ತು ವಿರೋಧ ಪಕ್ಷ ಇದ್ಕೊಂಡು ಬರೀ ಅಧ್ಯಕ್ಷ ಸ್ಥಾನ ಸಹ ಆಡ್ತಾ ಇದ್ದೀರಲ್ರಿ ಅನ್ನುವಂಗೆ ನೀವೇನು ಕಡಿಮೆ ಇಲ್ಲ, ನೀವು ನಮಗತ್ತಿದ್ದೀರಿ, ಎಲ್ಲರೂ ಮನೆಗೆ ಅಥವಾ ಎಲ್ಲರ ಮನೆಗಳ ದ್ವಾಸಿಗೆ ತೂತನ ಅನ್ನುವಂಗೆ ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇನ್ನುಳಿದ ನಮ್ಮ ಸುರೇಶ್ ಬೈರತಿ ಅವರಾಗಿರ್ಬೋದು, ಉಳಿದವರು ಅದಕ್ಕೆ ಉತ್ತರ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಎಂಟು ಅಧಿವೇಶನದಲ್ಲಿ ಇದು ಒಂದು ಚರ್ಚೆ ಬಂದು ಹೋಗ್ಬಿಡ್ತು ಇಬ್ಬರ ಮಧ್ಯದ ಕಾಳಗ, ನಾ ಕುರ್ಚಿ ಅಂತೇಳಿ. ಈ ಮಧ್ಯದಲ್ಲಿ ನಮ್ಮ ಯಚೇಂದ್ರವರು ಒಂದಿಷ್ಟು ಯಾಕೋ ಏನೋ ಈ ವಿಷಯ ಅಲ್ಲದ ವಿಷಯ ತೆಗೆದುಕೊಂಡು ಚರ್ಚೆ ಮಾಡಿ ಒಂದಿಷ್ಟು ಹಾದಿ ಮಾಡಿಕೊಟ್ರೇನೋ ಇಂಥವೆಲ್ಲ ಚರ್ಚೆಗೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಯಚೇಂದ್ರ ಅವ್ರಿಗೆ ಅವಶ್ಯ ಇರಲಿಲ್ಲ, ಹೈಕಮಾಂಡ್ ಒಪ್ಪೋದನೋ ಬಿಟ್ಟದನೋ ಯಾರನ್ನ ಮಾಡಿದ್ರು ಏನು ಮಾಡಿದ್ರು ಇವ್ರು ಎದಕ್ಕೆ ಬೇಕಾಗಿದೆ ಅದೆಲ್ಲ ಮಾತನಾಡೋದು. ಅವರು ವಕ್ತಾರರು ಅಲ್ಲ ಹೈಕಮಾಂಡಿದ್ದ. ನೋಡಪ್ಪ, ನಾನು ನಮ್ಮ ತಂದೆಯವರು ವಕ್ತಾರನಿದ್ದೇನೆಂದ್ರೆ ಅವರು ಅದಕ್ಕೆ ಒಪ್ಪುವುದಿಲ್ಲ ಅಂದಾಗ ಇದನ್ನು ಎತ್ತಿ ಮಾತಾಡಿದ್ಕೊಂಡೆ. ಅಲ್ಲಿ ಇಕ್ಬಾಲ್ ಹುಸೇನ್ ಅವರು ಜನವರಿ 8-9ಕ್ಕೆ ನಮ್ಮದರಿ ತಾವು ಹೇಳಿಕ್ಕೆ ಶುರು ಮಾಡಿದರು. ಬೇಕಾಗಿತ್ತು ಇದೆಲ್ಲ, ಈಗ ಮತ್ತೆ ಚರ್ಚೆಗೂ ಬಂದು ಬಿಡ್ತದೆ ಸದನದಲ್ಲ. ಹೀಗಾಗಿ ಇದು ಎಲ್ಲ ನೋಡಿದಾಗ ಸಹಜವಾಗಿ ಇದು ಮುಗಿಯದ ಕಾಳಗೇನೋ ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ, ನಾಳೆ ಜನರೊಳಗೆ ಇವರ ಆಗ್ತಾರೋ, DK ಅವರು ಆಗ್ತಾರೋ, ಇವರ ಮುಂದುವರಿತಾರೋ, ಅದು ಇಮ್ಮೆಟೀರಿಯಲ್. ಯಾಕೆ ಜನರಿಗೆ ಬೇಕಾಗಿಲ್ಲ. ಜನರಿಗೆ ಬೇಕಾಗಿದ್ದೇನಪ್ಪ, ಒಳ್ಳೆಯ ಆಡಳಿತ, ಎಲ್ಲರಿಗೂ ಉದ್ಯೋಗಗಳು, ಮತ್ತು ಇಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದಾವೆ, ಸರ್ಕಾರಿ ಹುದ್ದೆಗಳು, ಅವೆಲ್ಲ ತುಂಬಿಸ್ಕೊಳ್ರಿ, ನಮಗೆ ಉದ್ಯೋಗ ಕೊಡ್ರಿ ಅನ್ನುವಂಥ ಬೇಡಿಕೆ ಒಂದದ ಅವ್ರದ್ದು. ಜೊತೆಗೆ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಿರಿ ಅನ್ನೋದು ಬೇಡಿಕೆಗಳಿದ್ದಾವೆ. ರೈತರಿಗೆ ಏನು ಬೇಕಾಗಿದ್ದಪ್ಪ, ತಾವು ಬೆಳೆದ ಬೆಳೆಗೆ ಬೆಲೆ ಬರಲಪ್ಪ, ನಾವು ಮಿನಿಮಮ್ ಅದಕ್ಕೆ ಕೇಳ್ತೀವಿ, ಮಿನಿಮಮ್ ಕೊಡ್ರಿ ಅಂತ ಇದ್ದಾರೆ. ಮ್ಯಾಕ್ಸಿಮಮ್ ನೀವು ಊಟ ಮಾಡಿರಿ, ಹಾಳಾಗೋಲಿ ನಾವು ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನಿಮ್ಮ ಕಬ್ಬಿನ ಬಗ್ಗೆ ಹೇಳಿದ್ರು, ನಿಮಗೆ ಸಾಗರ ಚರ್ಚೆ ಆಗಿದೆ. ಮಿನಿಮಮ್ 4,500 ಖರ್ಚು ಬರ್ತದೆ ಒಂದು ಟನ್ನಿಗೆ. ಆದರೂ ಪಾಪ ರೈತ 3,300 ಅಷ್ಟು ಒಳ್ಳೇದಾಯ್ತು, ಇಷ್ಟು ಕೊಟ್ಟರೆ ಸಾಕಂತ ಅನ್ನುವಂಥ ಸುಪ್ತ ಭಾವನೆ ಅವನಲ್ಲಿದೆ. ಅದನ್ನು ಒಂದು ಸ್ವಲ್ಪ ಕಾನೂನು ಮಾಡಿರಿ ಅಂತ ಇದ್ದಾರೆ. ಉಳಿದ ಬೆಳೆಗಳು ಕಾನೂನು ಮಾಡಿರಿ. 2,400 ತೊಗೊಳ್ಳಂತೇನೋ ಒಂದು ಇದಕ್ಕೆ ಏನಪ್ಪ ಅಂದರೆ ನೀವು 50 ಕ್ವಿಂಟಲ್ ಏನೋ ಮಾಡಿದರೆ ಮಂಡ್ಯ ತೊಗೊಳ್ಳುವಂಥದ್ದು ಅಡ್ಡಿ ಇಲ್ಲ. ಆದರೆ ಪ್ರತಿ ವರ್ಷದ ಹೋರಾಟ ಮಾಡಬೇಕಾಗ್ತದನ ಅಂತ. ಅದಕ್ಕಾಗಿ ಇವಕ್ಕೆಲ್ಲ ಒಂದು ಮಾರ್ಕೆಟ್ ಮಾಡಿಬಿಡ್ರಿ ಅನ್ನೋದು ಅವ್ರ ಬೇಡಿಕೆ. ಭಾಳ ದಿನಗಳ ಬೇಡಿಕೆ ಅದ, ನಿರಂತರವಾಗಿ ಬೇಡಿಕೆ ಇದ್ದೇ ಅದ. ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಇದೆಲ್ಲ ಬಿಟ್ಕೊಟ್ಟು ಈಗ ಮುಖ್ಯಮಂತ್ರಿ ಬದಲಾವಣೆ ಅದು ಯಾಕೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಇವ್ರು ಮಾತಾಡಿದರು. ಅದಕ್ಕೆ ಅವರು ಉತ್ತರ ಕೊಟ್ಟರು. ಅಂದ್ರೆ ನಿಮ್ಮದು ಏನು ಸುದ್ದಿಲ್ಲಪ್ಪ, ನಮ್ಮದು ಸುದ್ದಿಲ್ಲ, ನಾವಿಬ್ಬರು ಒಂದೇ ನಾಣ್ಯದ 2 ಮುಖಗಳು. ನಾವು ಎಂದ್ರೆ ಹೇಳ್ತೀವಲ್ರಿ ನಮ್ಮ ಸಿದ್ದರಾಮಯ್ಯ ಮೂಲಕ ನಿಮಗೆಲ್ಲ. ಈ ಕಾಂಗ್ರೆಸ್ ಅಂದರೆ ಏನು
ಅದು ಬಿ ಜೆ ಪಿ ಅಂದರೆ ಏನು, ಅದು ಕಾಂಗ್ರೆಸ್ನ, ಎರಡೂ ಕೂಡಿ ಹೋಗುವಂಥವು. ಯಾವುದಾದ್ರೂ ಇಡೀ ದೇಶದ ಎಲ್ಲ ಪಕ್ಷಗಳು ಕಾಂಗ್ರೆಸ್ನ ವೈವಿಧ್ಯಮಯ ರೂಪಗಳು ಅಷ್ಟೇ. ಯಾಕಂದರೆ ಮೂಲತಃ ಕಾಂಗ್ರೆಸ್ನಲ್ಲೂ ಪರಿವಾರವಾದದ, ಇವು ಎಲ್ಲ ಪಕ್ಷಗಳಲ್ಲೂ ಅದ. ಮೂಲತಃ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಾಗಿತ್ತು, ಇವತ್ತು ಅದು ಯಾವ ಸರ್ಕಾರ ಇದ್ದರೂ ಅದ. ಬರೀ ಬಿ ಜೆ ಪಿ ಒಂದಲ್ಲ, ಈವನ್ ವೆಸ್ಟ್ ಬೆಂಗಾಳದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲೂ ಭ್ರಷ್ಟಾಚಾರ ಅದ. ಇಲ್ಲ ಅಂಥವು ಯಾವುದವ? ಮಹಾರಾಷ್ಟ್ರದಲ್ಲಿ ಹಿಂದಿದ್ದಾಗ ನಮ್ಮ ಪವಾರ್ ಅವರ ಕಾಲದಲ್ಲೂ ಭ್ರಷ್ಟಾಚಾರ ಇತ್ತು, ಇವತ್ತು ಭ್ರಷ್ಟಾಚಾರ ಅದ. ಇಲ್ಲಿ ಭ್ರಷ್ಟಾಚಾರ ಒಟ್ಟ ಇಲ್ಲ, ಅಜ್ಜಿಬಾತ್ ಇಲ್ಲ ಅನ್ನೋದು ಒಂದರೆ ರಾಜ್ಯ. ಹೋಗಿ ಕಡೆಗೆ ಒಂದು ಮುನ್ಸಿಪಾಲ್ಟಿ ರೀ, ಹೋಗ್ರಿ ಒಂದು ಪಂಚಾಯತಿ ಕಡೆಗೆ ಮಿನಿಮಮ್ ಒಟ್ಟು ಭ್ರಷ್ಟಾಚಾರ ಇಲ್ಲಪ್ಪ ಅಂತ ಹೇಳುವಂಥ ಧೈರ್ಯದಿಂದ ಒಂದು ಪಿ ಡಿ ಒ ಆಫೀಸ್, ಇಟ್ ಮೀನ್ಸ್ ಗ್ರಾಮ ಪಂಚಾಯತಿ ಆಫೀಸ, ಎಲ್ಲಿ ಹೋದ್ರು ರೀ ನೀವು ಸರ್ಕಾರಿ ಅಧಿಕಾರಿ ಇದ್ದಾನಂದ್ರೆ ಅಲ್ಲಿ ದುಡ್ಡು ನೀವು ಕೊಟ್ಟ ತೊಗೊಳ್ಳು. ಅವ್ನು ಪ್ರಾಮಾಣಿಕ ದುಡ್ಡು ತೊಗೊಂಡು ಕೆಲಸ ಮಾಡೋ. ಇನ್ನು ದುಡ್ಡು ತೊಗೊಂಡು ಕೆಲಸ ಮಾಡಿದವ್ರು ಇದ್ದಾರೆ, ಆಮದು ಬೇರೆ. ಅದೇನೂ ಇರಲಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮುಖ್ಯಮಂತ್ರಿ ಯಾರದಾರ ಏನದಾರ ಅನ್ನೋದು ಮುಖ್ಯ ಅಲ್ಲ, ಒಳ್ಳೆ ಆಡಳಿತ ಹುಡುಗಬೇಕಾಗಿದೆ. ಅದಕ್ಕೆ ನೀವು ವರ್ಷಕ್ಕೊಬ್ಬರನ್ನ ಚೇಂಜ್ ಮಾಡಿರಿ, 6 ತಿಂಗಳೊಬ್ಬರನ್ನ ಚೇಂಜ್ ಮಾಡಿರಿ, ಅಥವಾ 1 ದಿನಕ್ಕೊಬ್ಬರನ್ನ ಚೇಂಜ್ ಮಾಡಿರಿ. 134 ಮಂದಿ ಏನು 36 140 ಇಟ್ಕೊಳ್ರಿ, ಎಲ್ಲ ಎಮ್.ಎಲ್.ಎ ಒಂದು ದಿವ್ಸ ಸಿ ಎಮ್ ಆಗಿಬಿಡಲಿ. ಆದರೆ ಇವ್ರು ಬಂದ್ರೆ ಇಲ್ಲಿ ಆಡಳಿತ ಬದಲಾಗತ್ತೀನೋ, ಎಲ್ಲರಿಗೂ ಉದ್ಯೋಗ ಸಿಗ್ತೈತೇನೋ ಅನ್ನೋದು ಮುಖ್ಯದ. ಇವತ್ತು ಡಿ ಕೆ ಶಿ ಅವ್ರು ಆಗ್ತಾರೋ, ಸಿದ್ದರಾಮಯ್ಯ ಉಳಿತಾರೋ, ಅದು ಅವ್ರಿಗೆ ಆಯ್ಕೆ ಮಾಡಿಬಿಟ್ಟು ವಿಷಯ. ಯಾರಾದ್ರೂ ಮಾಡ್ಕೊಳ್ಳಿ, ಬೇಡ ಇವರಲ್ಲಿ ಯಾರೋ ತಮ್ಮ ಸಂಖ್ಯಾಬಲ ಅಂದರೆ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡ್ಕೊಂಡು ಆಗಲಿ, ನಮ್ಗೆ ಏನು ಫರ್ಕ್ ಬಿಡೋದಿಲ್ಲ. ಆದರೆ ಫರ್ಕ್ ಬಿಡೋದಿಲ್ಲ ಅಂದರೆ ಆಡಳಿತ ಮಾಡುವಲ್ಲ. ಅಂದರೆ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಯಾರಿಂದ ಸಾಧ್ಯ ಅದ? ಇವತ್ತಿನ ಸ್ಥಾಪಿತ ಪಕ್ಷಗಳ ಯಾವುದೇ ನಾಯಕನಿಂದನೂ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಹಲವು ಸ್ವಲ್ಪ ರುಜುವಾತಾಗಿದೆ. ಯಾರು ಸಿದ್ದರಾಮಯ್ಯ ಇರುವಲ್ರು, ಬೇಡ ಯಡಿಯೂರಪ್ಪನವ್ರು ಇರುವಲ್ರು, ಬೇಡ ಎಚ್ ಡಿ ಕುಮಾರಸ್ವಾಮಿ ಇರಲಿ, ಬೇಡ ದೇವೇಗೌಡರು ಇರಲಿ, ಯಾರು ಮುಖ್ಯಮಂತ್ರಿ ಆದರೆ ಏನಾಗೋದದ ರೀ? ಭ್ರಷ್ಟಾಚಾರ ನಿಲ್ತದೇನು ಅನ್ನೋದು ಇವತ್ತಿರ್ತಿರೋ ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಉದ್ಯೋಗ ಸಿಗ್ತೈತಿ ಏನ್ರಿ? ಇಲ್ಲ. ರೈತಗೆ ಬೆಂಬಲ ಬೆಲೆ ಕಾನೂನು ಆಗ್ತೈತಿ ಏನ್ರಿ? ಇಲ್ಲ. ಮತ್ತಿಂದ ಯಾರು ಬಂದು ಯಾರು ಹೋದ್ರೆ ಏನಾಗೋದ? ಏನು ಫರ್ಕ್ ಬಿಡೋದದ? ಸಿದ್ದರಾಮಯ್ಯರು ಸ್ವಲ್ಪ ಜಾತಿ ಸ್ಥಳ ಧರ್ಮಸ್ಥಳದ ಏನೋ SIT ನೇಮಿಸಿದ್ರು, ಅದು ಉಪಯೋಗ ಇಲ್ಲ. SIT ಏನು ಮಾಡಲಿಕ್ಕೆ ನೋಡ್ತಾ ಇದ್ವಿ ನಾವು, ಏನೂ ಮಾಡ್ತಾಯಿಲ್ಲ. ಯಾರು ಆರೋಪ ಮಾಡಿದಾರ ಇವ್ರ ಮೇಲೆ ಇವ್ರು ಇದ್ದಾರಪ್ಪ, ಇಲ್ಲಿ ಕೊಲೆಗಾರ ಇದ್ದಾರೆ, ಇಲ್ಲಿ ಹತ್ಯೆಗಳು ಮಾಡಿದವ್ರು ಇದ್ದಾರೆ, ಹೆಣಗಳನ್ನು ಹೋದಂಥವ್ರು ಇದ್ದಾರೆ, ಬಟ್ ಮಾಡಿ ತೋರಿಸಿದ್ರು ಅವ್ರು ಹೋಗಿ ಎನ್ಕ್ವೈರಿ ಮಾಡೋಕ್ಕೆ ತಯಾರಿಲ್ಲ. ಅಟ್ಲೀಸ್ಟ್ ಎನ್ಕ್ವೈರಿ ಮಾಡ್ಬೇಕಲ್ಲ, ನೀವು ತಪ್ಪು ಮಾಡಿರಿ ಏನಪ್ಪ, ನಿಮ್ಮ ಮೇಲೆ ಆರೋಪ ಬಂದಿದ್ದಾವೆಲ್ಲ ಸತ್ಯನೋ ಅಂತೇಳಿ. ಯಾಕಂದ್ರೆ ಎಲ್ಲಾದ್ರೂ ಇಷ್ಟೊಳಗೆ ಸೌಜನ್ಯ ಕೇಸಿಗೆ, ಮುಂದೆ ಅದೇ ಕಾಲಕ್ಕೆ ವೇದವಲ್ಲಿ ಕೇಸಿಗೆ, ಪದ್ಮಲತಾ ಅವ್ರ ಕೇಸಿಗೆ, ಆನೆ ಮಾವತರ ಕೇಸಿಗೆ ಎಲ್ಲದಕ್ಕೂ ಉತ್ತರ ಸಿಗಬೇಕಾಗಿತ್ತು. ಹೌದು ಇಂಥವ್ರು ಮಾಡಿದ್ದಾರೆ ಅಂತೇಳಿ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಹೇಳೋದಿಷ್ಟ, ಯಾರು ಬಂದ್ರೂ ಇವಕ್ಕೆಲ್ಲ ಉತ್ತರ ಸಿಗಬೇಕು. ಅಂದಾಗ ಅವರು ಪ್ರಾಮಾಣಿಕ CM ಅದು PM ಅನ್ನಬೇಕಾಗ್ತದೆ. ಇವಕ್ಕೆ ಯಾವಾಗೂ ಉತ್ತರ ಸಿಗ್ತಾ ಇಲ್ಲ. ಗೌರ್ಮೆಂಟಿಗೆ SIT ನೇಮಿಸದ, SIT ಮತ್ತು ಹೊರಳಿ ಯಾವ ಆರೋಪ ಮಾಡಿದ್ವಿ ಎಲ್ಲರ ಮೇಲೆ, ಚಿನ್ನಯ್ಯ ಅಥವಾ ಮೂಲತಃ ನಮ್ಮ ಯಾರು ಆ ಒಂದು ಭೀಮ, ಅವನ್ನೇ ಇವತ್ತು ಆರೋಪಿ ಮಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಇಷ್ಟ, ಇಲ್ಲಿ ಸರ್ಕಾರ ಇದ್ದೂ ಇಲ್ದಂಗದ, ನ್ಯಾಯಾಂಗನೂ ಇದ್ದೂ ಇಲ್ದಂಗದ, ಯಾರ ಕೈಯಾಗ ದುಡ್ಡು ಐತಿ ಅವ್ರ ಕೈಯಾಗ. ಒಂದು ಹಿಂದಿಯೊಳಗೆ ಐತಿ, ನೀವು ಕೇಳಿದ್ರಿ ಒಂದು ಗಾದಿ ಮತ್ತು ಕಿಸ್ಕಾಲ ಆಟಿ ಉಸ್ಕಾ ಬೈಕ್ಸ್ ಅನ್ನುವಂಗೆ. ಅಂದರೆ ಯಾರ್ದು ದುಡ್ಡು ಅದ, ಬಡಿಗೆ ಅದ, ಅವ್ರದಪ್ಪ ಆಡಳಿತ. ಇವತ್ತು ಹಂಗೆ ಅನ್ನಿಸ್ಲಿಕ್ಕತ್ತದ. ಧರ್ಮಸ್ಥಳ ನೋಡ್ರಿ, ಮತ್ತು ಅದು ನೋಡ್ರಿ, ಏನು ಇನ್ನೂ ಜಿಲ್ಲಾ ಪಂಚಾಯತ್ ನೋಡ್ರಿ, ಜಿಲ್ಲಾ ಪರಿಷತ್ ನೋಡ್ರಿ, ತಾಲೂಕು ಪಂಚಾಯತ್ ನೋಡ್ರಿ, ಅಥವಾ ಇದು ನಮ್ಮ ಏನಪ್ಪ ಅಂತಂದ್ರೆ ವಿಧಾನಸಭೆ ನೋಡ್ರಿ, ಅಥವಾ ಇಲಾಖೆಗಳು ನೋಡ್ರಿ, ಎಲ್ಲಿ ಹೋಗ್ತೀರಿ ಒಂದು ಸ್ವಲ್ಪ ಎಲ್ಲ ಕಡೆ ಭ್ರಷ್ಟಾಚಾರ ಎದ್ದು ಕಾಣ್ತಾನೆ ಇರ್ತದೆ. ಇವು ಹೋಗೇ ಇಲ್ಲ. 63% ಮೊನ್ನೆ ನಮ್ಮ ವೀರಣ್ಣವರು, ನಿಮ್ಗೆ ಗೊತ್ತದು, ಅವರು ನಮ್ಮ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಎಲ್ಲ ಕಡೆ 63% ಐತ್ರಪ್ಪ ಅಂತೇಳಿ. ಅದು ಸುಳ್ಳಿನಲ್ಲ. ಒಟ್ಟಾರೆ ಏನೋ ಇರಲಿ, ಇವತ್ತು ಕೊನೆಗೂ ಒಂದು ಚರ್ಚೆ ಆಗ್ತದೆ ಇಲ್ಲ ಅನ್ನೋದ್ರೊಳಗೆ ಸಿದ್ದರಾಮಯ್ಯರದು ಮತ್ತು ಡಿ ಕೆ ಶಿ ಅವರ ಮುಖ್ಯಮಂತ್ರಿ ಸ್ಥಾನ ಮತ್ತು ಚರ್ಚೆ ಆಯಿತು. ಅದಕ್ಕೆ ಖರ್ಗೆ ಅವರು ಖಡಕ್ಕಾಗಿ ಉತ್ತರ ನೀಡಿದರು. ನಿಮ್ಮಲ್ಲಿ ಅದರಿ ನೋಡ್ಕೊಡ್ರಲ್ಲ, ನಿಮ್ಮ ಎಡೆಯಕ್ಕೆ ಹತ್ತಿದವ, ನಮ್ಮ ಎಡೆಗೆ ನಾನು ಯಾಕೆ ಹೋಗ್ತೀರಿ ಅನ್ನೋಂಗೆ ಮಾತಾಡಿದರು. ಒಟ್ಟಾರೆಯಾಗಿ ಡಿಸ್ಕಷನ್ ಅಂತ ಅಧಿವೇಶನದಲ್ಲಿ ಆಯಿತು. ಅದಕ್ಕೆ ಕಾರಣೀಕರ್ತರು ಹಲವರು ಏನೂ ಇರಲಿ, ವಿರೋಧ ಪಕ್ಷ ತನ್ನ ಕೆಲಸ ಮಾಡಿದ, ಆಡಳಿತಾರೂಢ ಪಕ್ಷ ನಮ್ಮ ಖರ್ಗೆ ಅವ್ರ ಮೂಲಕ ಉತ್ತರ ಕೊಡಿಸ್ಯದ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಡಳಿತ ಯಾರು ಚೆನ್ನಾಗಿ ಕೊಡ್ತಾ ಇದ್ದಾರೆ ಅನ್ನೋದಷ್ಟೇ ಇದು ಮುಖ್ಯ ಅಂತ ಹೇಳ್ತಾ, ಯಾರಾದರೂ ಮುಖ್ಯಮಂತ್ರಿ ಆಗಿರಿ, ಯಾರಾದರೂ ಉಪಮುಖ್ಯಮಂತ್ರಿ ಆಗಿರಿ, ಯಾರಾದರೂ ಅಧ್ಯಕ್ಷರಾಗಿರಿ, ಏನಾದರೂ ಆಗಿರಿ, ಒಳ್ಳೆ ಆಡಳಿತ ಕೊಡ್ರಿ ಅನ್ನೋದು ಈ ಸಂದರ್ಭದಲ್ಲಿ ನಾವು ಹೇಳಿಸಿದ ಕೆಲವು ಮಾತಾಡಿದ್ರಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅಂತ ತಿಳಿಸಿದ್ದಾರೆ. ಅನ್ನೋದು ಸತ್ಯದ ಕೈಗನ್ನಡಿ ವಂದನೆಗಳು.